ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಭಾರ್ಗವಿ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್ ಗೈಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದು ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್, ಎಲ್ಲರೂ ಆಲ್ರೆಡಿ ನೋಡಿ ಇರ್ತೀರಾ ಯಾವ ಟೆಂಪಲ್ ಅಂತೇಳಿ. ಎಸ್ ಫ್ರೆಂಡ್ಸ್, ನಾವಿವತ್ತು ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದ್ವಿ. ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ, ಮಾನಸ ಅಂತೇಳಿ. ಅವರು ನಾನು ಹೋಗಬೇಕು ಅಂತೇಳಿ. ಬಟ್ ಇವತ್ತು ಟೈಮ್ ಕೂಡ ಬಂದಿದೆ. ಸೊ ಅದರಿಂದ ಎಲ್ಲರೂ ಇವತ್ತು ಹೋಗ್ತಾ ಇದ್ದೀವಿ. ಹಾಗಾದರೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ವೇರ್ ಮಾಡಿರುವಂಥ ಡ್ರೆಸ್ ಬಂದು ನಾನು ಫ್ಲಿಪ್ಕಾರ್ಟ್ನಲ್ಲಿ ತೊಗೊಂಡಿದ್ದು. ಆ್ಯಂಡ್ ಇದು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಒಂದ್ಸಲ ನೋಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಡ್ರೆಸ್ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಇವಾಗೆಲ್ಲ ರೆಡಿ ಆಗಿದ್ದೀವಿ ಫ್ರೆಂಡ್ಸ್. ಬೆಳಗ್ಗೆನೇ ಎಲ್ಲ ಮನೆ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟೆ. ನಾವೆಲ್ಲಾದರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿಬಿಡ್ತೀನಿ. ಆ್ಯಂಡ್ ಇವಾಗ ರೆಡಿ ಆಗಿದ್ದೀವಿ. ನನ್ನ ಫ್ರೆಂಡ್ ಬರ್ತಾ ಇದ್ದಾರೆ. ಫಸ್ಟ್ ಅನ್ಕೊಂಡಿದ್ದು ನಾವು 7:30-8 ಗಂಟೆ ಅಷ್ಟರಲ್ಲಿ ದೇವಸ್ಥಾನ ಹತ್ರ ಹೋಗಿರೋಣ ಅಂತ ಅನ್ಕೊಂಡ್ವಿ. ಬಟ್ ಇವಾಗ ಮಕ್ಕಳಿಗೆ ಟೆಸ್ಟ್ಗಳು ನಡೀತಾ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ನಿಧಾನವಾಗಿ ಮನೆ ಬಿಟ್ಟಿದ್ದೀವಿ. ಆ್ಯಂಡ್ ನಾವು ಹೋಗಿರೋದು ಬಂದ್ಬಿಟ್ಟು ಶುಕ್ರವಾರ. ಆ್ಯಂಡ್ ನನ್ನ ಫ್ರೆಂಡೂ ಬಂದಿದ್ದಾರೆ. ಸೊ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಾನು ನನ್ನ ಫ್ರೆಂಡ್ ಅದೆಷ್ಟು ಸಲ ಪ್ಲಾನ್ ಮಾಡಿದ್ದೀವೋ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ. ಬಟ್ ಆಗ್ತಾನೆ ಇರಲ್ಲ. ನಾವು ಒಂದು 2 ಇಯರ್ಸ್ ಪ್ಲಾನ್ ಮಾಡ್ಕೊಳ್ತಾ ಇದೀವಿ, ಹೋಗ್ಬಿಟ್ಟು ಬರೋಣ ಅಂತೇಳಿ. ಫೈನಲ್ ಆಗಿ ಇವತ್ತು ಬಂದಿದ್ದೀವಿ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಕೆಂಪಂಬುದಿ ಕೆರೆ ಏರಿ ಮೇಲೆ ನೆಲೆಸಿರುವ ಬಂಡೆಯಲ್ಲಿ ನೆಲೆಸಿರುವ ಶಕ್ತಿ ದೇವತೆ ಅಂತಾನೆ ಕರೀತಾರೆ. ಇಲ್ಲಿಗೆ ಹೇಗ್ ಬರ್ಬೇಕು ಅಂದ್ರೆ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಹತ್ರ ಇಳಿದು ಆಟೋ ಮೂಲಕ ನಾವು ಇಲ್ಲಿಗೆ ಬರ್ಬೋದು. 10-15 ನಿಮಿಷ ಆಗುತ್ತೆ. ಇಲ್ಲಾಂದ್ರೆ ಬಸ್ಸಲ್ಲಿ ಬರ್ಬೇಕು ಅಂದ್ರೆ ಕೆಂಪೇಗೌಡ ನಗರ್ ಇಲ್ಲಾಂದ್ರೆ ಗವಿಪುರಂ ಕಡೆಗೆ ಅಂದ್ರೆ ಬಸ್ಸನ್ನು ಸಹ ಬರುತ್ತೆ. ಆಟೋ ಕಾರಲ್ಲಿ ಏನಾದ್ರು ಬರ್ಬೇಕು ಅಂದ್ರೆ ಗೂಗಲ್ ಮ್ಯಾಪ್ ಅಲ್ಲಿ ಸರ್ಚ್ ಮಾಡ್ಕೊಂಡು ಬಂಡೆ ಮಹಾಕಾಳಿ ಟೆಂಪಲ್ ಅಂತ ಹೊಡೆದ್ರೆ ಡೈರೆಕ್ಟ್ ಆಗಿ ಲೊಕೇಶನ್ ತೋರಿಸುತ್ತೆ. ಸೊ ಇಲ್ಲಿಗೆ ನಾವು ಬರ್ಬೋದು. ಫ್ರೆಂಡ್ಸ್, ಇವತ್ತು ನಾವು ವಿಶೇಷವಾದಂತ ಮಹಾಕ್ಷೇತ್ರಕ್ಕೆ ಬಂದಿದ್ದೀವಿ. ಈ ಕ್ಷೇತ್ರದ ಬಗ್ಗೆ ವಿಶೇಷತೆ ಮತ್ತು ಈ ತಾಯಿಯ ಬಗ್ಗೆ ಹೇಳ್ಬೇಕು ಅಂತ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ನಾನು. ಏನಕ್ಕೆ ವಿಶೇಷತೆ ಅಂದ್ರೆ ಈ ದೇವಸ್ಥಾನದಲ್ಲಿ ಸಕಲ ಸಮಸ್ಯೆಗಳಿಗೆ ಈ ದೇವಸ್ಥಾನದಲ್ಲಿ ಪರಿಹಾರ ಇದೆ. ಸೊ ಇದರಿಂದ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಸೊ ಯಾರು ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವ್ಲಾಗ್ನ ನೋಡಿ. ನಿಮ್ಗೆ ಯಾವ ತರ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಪ್ರಮುಖವಾಗಿ ಈ ದೇವಸ್ಥಾನ ಏನಕ್ಕೆ ವಿಶೇಷತೆ ಅಂದ್ರೆ ಈ ದೇವಸ್ಥಾನದಲ್ಲಿ ಸಾಮಾನ್ಯ ವ್ಯಕ್ತಿಗಳಿಂದ ಹಿಡಿದು ಸೆಲೆಬ್ರಿಟೀಸ್ ವರೆಗೂ ಈ ದೇವಸ್ಥಾನಕ್ಕೆ ಬಂದು ಅರ್ಕೆಗಳನ್ನ ಕಟ್ಕೊಳ್ತಾರೆ. ಸಾಮಾನ್ಯವಾಗಿ ಇಲ್ಲಿನ ಅರ್ಕೆಗಳೆಂದ್ರೆ ದೃಷ್ಟಿ ದೋಷ ನಿವಾರಣೆಗೆ. ಇಲ್ಲಿಗೆ ಬಂದ್ರೆ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ ಅಂತಾನೆ ಈ ದೇವಸ್ಥಾನಕ್ಕೆ ಬರ್ತಾರೆ. ವ್ಯಾಪಾರದಲ್ಲಿ ನಷ್ಟ, ಮದುವೆಯಲ್ಲಿ ಅಡೆತಡೆ, ಸಂತಾನ ಭಾಗ್ಯ, ಹಣಕಾಸಿನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಇಲ್ಲಿ ಭಕ್ತಾದಿಗಳು ಬಂದು ಅರ್ಕೆಗಳನ್ನ ಕಟ್ಕೊಳ್ತಾರೆ. ಇಲ್ಲಿಗೆ ಬಂದಿರುವ ಭಕ್ತಾದಿಗಳು ಹೇಳೋದೇನಪ್ಪಾ ಅಂದ್ರೆ ಮನಸ್ಫೂರ್ತಿಯಾಗಿ ಇಲ್ಲಿ ಅರ್ಕೆಗಳನ್ನ ಕಟ್ಕೊಂಡ್ರೆ ಅದು ಏನೇ ಆಗಿರ್ಲಿ ಅದು ಬೇಗನೆ ನೆರವೇರುತ್ತೆ ಅಂತ ನಂಬ್ತಾರೆ. ಸೊ ಮೈನ್ ಆಗಿ ಈ ದೇವಸ್ಥಾನಕ್ಕೆ ಬರೋದು ತಡೆ ಓಡಿಸೋದಕ್ಕೇನೆ. ಸೊ ನಾವು ತಡೆ ಓಡಿಸೋಣ ಅಂತೇಳಿ ಎಲ್ಲ ತಗೊಂಡಿದೀವಿ. ತಡೆ ಓಡಿಸೋದಕ್ಕೆ ಏನೇನು ವಸ್ತುಗಳು ಬೇಕು ಅದೆಲ್ಲ ಈ ದೇವಸ್ಥಾನದೊಳಗಡೆನೆ ಸಿಗುತ್ತೆ. ಅದಕ್ಕೆ ಅವರು 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇನ್ನ ಕವರ್ ಅಲ್ಲೇ ಎಲ್ಲ ದೃಷ್ಟಿ ತೆಗೆಯೋದಕ್ಕೆ ಏನೇನ್ ಬೇಕೋ ತಡೆ ಓಡಿಸೋದಕ್ಕೆ ಅದೆಲ್ಲ ಕೊಟ್ಟಿರ್ತಾರೆ. ಅವರೇ ಹೇಳ್ತಾರೆ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅಂತೇಳಿ. ಮೊದಲನೇದಾಗಿ ಅಲ್ಲಿ ಗಣೇಶನ್ ದೇವಸ್ಥಾನ ಒಂದಿದೆ. ಅಲ್ಲಿ ಗಣೇಶನ್ ದೇವಸ್ಥಾನ ಒಂದು ಸುತ್ಕೊಂಡು ಅಲ್ಲಿಂದ ಸಪ್ತಮಾತ್ರಿಕೆಯರ ಗುಡಿ ಇದೆ, ಅಲ್ಲಿಗೆ ಹೋಗಿ ಕೊಡ್ಬೇಕು. ಅಲ್ಲಿ ಹೋಗಿ ಕೊಟ್ಮೇಲೆ ಅವರು ದೇವ್ರ ಹತ್ರ ಇಟ್ಬಿಟ್ಟು ಕವರ್ನ ನಮ್ಗೆ ಒಂದು ಬ್ಲಾಕ್ ಬೊಟ್ನ ಇಡ್ತಾರೆ, ಇಟ್ಬಿಟ್ಟು ಕಳಿಸ್ತಾರೆ. ನಂತರ ದೃಷ್ಟಿ ತೆಗಿಯೋ ಕಡೆ ಬಂದು ಈ ಕವರ್ನ ಕೊಟ್ರೆ ಅಲ್ಲಿ ನಮ್ಗೆ ದೃಷ್ಟಿನೆಲ್ಲ ತೆಗಿತಾ ಇರ್ತಾರೆ. ಆ ದೃಷ್ಟಿ ತೆಗೆಸ್ಕೊಂಡ್ ಬಂದ್ಮೇಲೆ ಅಲ್ಲೇ ನೀರಿನ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ. ಸೊ ಕೈ ಕಾಲ್ ಮುಖ ಎಲ್ಲ ತೊಳ್ಕೊಂಡು ನಾವಿವಾಗ ದೇವಸ್ಥಾನದೊಳಗಡೆ ಹೋಗ್ಬೇಕಾಗುತ್ತೆ. ನಾನು ಈ ದೇವಸ್ಥಾನಕ್ಕೆ ಮೊದಲನೇದಾಗಿ ಬರ್ತಾ ಇರೋದು. ಸೊ ಅದರಿಂದ ನಾನಿಲ್ಲಿ ಬೆಲ್ಲದ ಆರತಿ ಮಾಡೋಣ ಅಂತ ಹೇಳ್ಬಿಟ್ಟು ಬೆಲ್ಲದ ಆರತಿನ ತಗೊಂಡಿದ್ದೀನಿ. ಇಲ್ಲಿ ಅರ್ಕೆನ ಹೊತ್ಕೊಂಡ್ರೆ ನಾವು 9 ವಾರ ಬಂದು ಇಲ್ಲಿ ನಿಂಬೆ ಹಣ್ಣಿನ ದೀಪ ಹಚ್ಬೋದು. ಸೊ ನಾನಿಲ್ಲಿ ಯಾವಾಗಂದ್ರೆ ಅವಾಗ ಹೋಗ್ತಾ ಇರ್ತೀವಲ್ಲ, ಸೊ ಅದರಿಂದ ಬೆಲ್ಲದ ಆರತಿನ ತಗೊಂಡಿದೀವಿ. ಇನ್ನು ಒಳಗಡೆ ಹೋಗ್ಬೇಕು. ಅಂಡ್ ಈ ದೇವಸ್ಥಾನದೊಳಗಡೆ ಯಾವುದೇ ರೀತಿಯ
ಕ್ಯಾಮ್ರಾ ಅಲೋ ಇಲ್ಲ. ಸೊ ಅದರಿಂದ ನಾನು ಒಳಗಡೆ ಯಾವುದೇ ರೀತಿ ವಿಡಿಯೋಸ್ನ ತೆಗೆಯೋದಕ್ಕೆ ಹೋಗೋದಿಲ್ಲ. ಅಂಡ್ ಇಲ್ಲಿ ನಾವು ಬೆಲ್ಲದ ಆರತಿನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ದೀಪನ ಹಚ್ಕೊಳ್ತಾ ಇದೀವಿ. ಇಲ್ಲಿ ಮೈನ್ ಆಗಿ ಹೇಳ್ಬೇಕು ಅಂದ್ರೆ ಪ್ರತಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿವಸ ನೀವು ಬೆಳಗ್ಗೆ 10ರಿಂದ 12 ಗಂಟೆ ಒಳಗಡೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರೆ ಬಂಡೆ ಮಹಾಕಾಳಿ ಅಮ್ಮನವರ ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡುವಾಗ ಅಭಿಷೇಕದ ನೀರನ್ನ ನಮ್ಮ ತಲೆ ಮೇಲೆ ಒಂದು ಬೆಳ್ಳಿ ಚೊಂಬಿನಲ್ಲಿ ಆ ತಾಯಿಯ ತಲೆ ಮೇಲೆಯಿಂದ ಹಿಡಿದು ನಮ್ಮ ತಲೆ ಮೇಲೆ ನೀರು ಬೀಳೋ ತರ ಹಾಕ್ತಾರೆ. ಸೊ ಇದು ನಿಜವಾಗ್ಲೂ ತುಂಬಾನೇ ವಿಶೇಷ ಅಂತಾನೆ ಹೇಳ್ಬೋದು ಇಲ್ಲಿ. ಇನ್ನು ಅಮ್ಮನವರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಒಳಗಡೆ ಎಲ್ಲ ನೋಡ್ಕೊಂಡು ಬರೋಣ ಅಂತೇಳಿ ನಾನು ನನ್ನ ಫ್ರೆಂಡ್ ಎಲ್ಲ ಬಂದಿದ್ದೀವಿ. ನನ್ನ ಫ್ರೆಂಡ್ ಜಾಸ್ತಿ ಸಲ ಬಂದಿದ್ದಾರೆ ಈ ದೇವಸ್ಥಾನಕ್ಕೆ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಅಂಡ್ ಈ ದೇವಸ್ಥಾನ ಬಂದ್ಬಿಟ್ಟು ಇಲ್ಲಿ ಕವಡೆ ಎಲ್ಲ ಆಗ್ಬಿಟ್ಟು ಏನೋ ಪರಿಹಾರ ಹೇಳ್ತಾರಂತೆ. ಸೊ ನಾವು ಒಳಗಡೆ ಏನು ಹೋಗಿಲ್ಲ, ಔಟ್ ಸೈಡ್ ಇಂದಾನೆ ನಮಸ್ಕಾರ ಹಾಕೊಳ್ತಾ ಇದ್ವಿ. ತುಂಬಾ ಜನ ಇದ್ರು, ಸೊ ಒಳಗಡೆ ಹೋಗೋದಕ್ಕಾಗಿಲ್ಲ. ನೋಡಿ ಇಲ್ಲಿ ಆನೆ ತರ ಪೇಂಟ್ ಮಾಡಿದಾರಲ್ವಾ, ಇದೇ ಬಂಡೆನಲ್ಲಿ ಆ ಸೈಡ್ ನಲ್ಲಿ ದೇವಿ ಉದ್ಭವ ಆಗಿರೋದು ಅಂತ ಹೇಳ್ತಾರೆ. ನೋಡಿ ನೋಡ್ತಾ ಇದ್ರಲ್ವಾ, ಈ ಬಂಡೆ ಸೈಡ್ ನಿಂದನೇ ಆ ದೇವಿ ಉದ್ಭವ ಆಗಿರೋದು ಅಂತ ಹೇಳ್ತಾರೆ. ಆ ದೇವಿ ಫೇಸ್ ಎಲ್ಲ ಈ ಬಂಡೆಯಲ್ಲೇ ಬರುತ್ತೆ. ಸೊ ಆ ಕಡೆ ಎಲ್ಲ ಗುಡಿನ ಕಟ್ಟಿಬಿಟ್ಟಿದ್ದಾರೆ. ಅಂಡ್ ಬ್ಯಾಕ್ ಸೈಡ್ ಇದನ್ನೆಲ್ಲಾನು ಆ ಪೇಂಟ್ ನ ಮಾಡಿ ಆನೆ ರೂಪದಲ್ಲಿ ಮಾಡಿಟ್ಟಿದ್ದಾರೆ ನೋಡಿ. ಅಂಡ್ ಇಲ್ಲಿ ನನ್ನ ಮಕ್ಕಳು ಎಲ್ಲ ಆಟ ಆಡ್ತಾ ಇದಾರೆ. ಅಲ್ಲಿ 1 ರೂಪಾಯಿ ಕಾಯಿನ್ಸ್ ಸಿಗುತ್ತಲ್ವಾ, ಆ ಕಾಯಿನ್ಸ್ ನೆಲ್ಲಾನು ಇಲ್ಲಿ ಸ್ಟಿಕ್ ಮಾಡ್ತಾ ಇದಾರೆ. ಅದು ಸರಿಯಾಗಿ ಮೆತ್ಕೊಳ್ತಾ ಇಲ್ಲ, ಅದು ಬಿದ್ದು ಬಿದ್ದು ಹೋಗ್ತಾ ಇದೆ. ನನ್ ಮಗಳು ಇಟ್ಕೊಂಡು ಮಮ್ಮಿ ಬಿದ್ದೋಗ್ತಾ ಇದೆ, ಏನ್ ಮಾಡೋದು ಅಂತ ಹೇಳ್ತಿದ್ಲು. ನಾನ್ ಇಟ್ಕೊಂಡು ಮನ್ಸಲ್ಲಿ ಏನಾದ್ರು ಬೇಡ್ಕೊ, ಚೆನ್ನಾಗಿ ಓದ್ಬೇಕು ಅಂತ ಬೇಡ್ಕೊಂಡು ಅದು ಸ್ಟಿಕ್ ಮಾಡಿ ಹಾಗೆ ಮೆತ್ಕೊಳ್ಳುತ್ತೆ ಅಂತ ನಾನ್ ಹೇಳಿದ್ರೆ ಅವಳು ಅದೇ ತರ ಮೆತ್ತಿದ್ಲು. ಸೊ 1 ರೂಪಾಯಿ ಕಾಯಿನ್ ಅಲ್ಲೇ ಸ್ಟಿಕ್ ಹೋಗ್ಬಿಡ್ತು. ಸೊ ಒಬ್ಬೊಬ್ಬರಿಗೆ ಒಂದೊಂದ್ ತರ ನಂಬಿಕೆ ಇರುತ್ತೆ. ಅಂಡ್ ಇವಾಗ ಬಂದ್ಬಿಟ್ಟು ಇಲ್ಲಿ ಅಮ್ಮನವ್ರ ಹತ್ರ ಎಲ್ಲ ಚಿಕ್ಕ ಚಿಕ್ಕ ಗುಡಿಗಳಲ್ಲೆಲ್ಲ ಒಂದೊಂದು ಅಮ್ಮನವ್ರು ಇರ್ತಾರೆ. ಸೊ ಅಲ್ಲೆಲ್ಲ ನಮಸ್ಕಾರ ಹಾಕೊಳ್ತಾ ಇದೀವಿ. ಇನ್ನು ಅಮ್ಮನವ್ರಿಗೆ ಮಡ್ಲಕ್ಕಿನ ಕೊಟ್ಟಿರೋ ಸೀರೆಗಳನ್ನೆಲ್ಲ ಇಲ್ಲಿ ಸೈಡಲ್ಲಿ ಮಾರ್ತಾ ಇರ್ತಾರೆ. ಸೊ ಇಷ್ಟ ಆದರೆ ತಗೊಳ್ಬೋದು. ನೋಡಿ ತುಂಬ ಚೆನ್ನಾಗಿದ್ದಾವೆ ಸ್ಯಾರೀಸ್ ಎಲ್ಲಾನು. ಆ್ಯಂಡ್ ನಾವಿಲ್ಲಿ ಸ್ವಲ್ಪ ಪ್ರಸಾದನ ತಗೊಂಡ್ವಿ. ಆ್ಯಂಡ್ ಇಲ್ಲಿ ನಮಸ್ಕಾರ ಹಾಕ್ಕೊಂಡು ಕುಂಕುಮನೆಲ್ಲ ಇಟ್ಕೊಂಡ್ವಿ. ಆ್ಯಂಡ್ ಹಾಗೆ ನಮಸ್ಕಾರ ಹಾಕ್ಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದೊಳಗಡೆನೆ ಕುತ್ಕೊಂಡು ಇನ್ನೇನು ಬರ್ತಾ ಇದೀವಿ ಔಟ್ ಸೈಡು. ಅಂಡ್ ನಿಮ್ಗೆ ಇವಾಗ ತಮಟೆ ಸದ್ದು ಕೇಳಿಸ್ತಾ ಇರ್ಬೋದು. ನಾನಿಲ್ಲಿ ಫೋಟೋಸ್ನೆಲ್ಲ ತೆಗೆಸ್ಕೊಂಡು ಅಲ್ಲಿ ತಮಟೆ ಸದ್ದು ಬರ್ತಾ ಇತ್ತಲ್ವಾ, ವಿಡಿಯೋನ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಅಮ್ಮನವರು ಮೆರವಣಿಗೆಗೆ ಅಂತ ಹೇಳ್ಬಿಟ್ಟು ಅಮ್ಮನವರು ಆಚೆ ಬಂದಿದ್ರು. ಸೊ ನಾನು ವಿಡಿಯೋ ಮಾಡೋಣ ಅಂತೇಳಿ ಹೋದೆ. ಬಟ್ ಅಮ್ಮನವರು ಡ್ಯಾನ್ಸ್ ಮಾಡ್ಕೊಳ್ತಾ ಅವರೆಲ್ಲರೂ ಎತ್ಕೊಂಡಿರ್ತಾರಲ್ವಾ, ಡ್ಯಾನ್ಸ್ ಮಾಡ್ಕೊಳ್ತಾ ನಾನು ಎಲ್ಲಿ ವಿಡಿಯೋ ಮಾಡ್ತಾ ಇದ್ದೀನೋ ಆ ಸೈಡ್ಗೆ ಬರ್ತಾ ಇದ್ರು. ಅಮ್ಮನವ್ರನ್ನ ಎತ್ಕೊಂಡಿರ್ತಾರಲ್ಲ, ಅವ್ರು ಇತ್ಕೊಂಡು ನಿಲ್ಸು ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಅಲ್ಲೇ ನಿಲ್ಸ್ಬಿಟ್ರು ನನ್ನ ಮುಂದೆನೆ. ಬಟ್ ನನಗಂತೂ ತುಂಬಾ ಶಾಕ್ ಆಗೋಯ್ತು, ಏನ್ ಈ ಕಡೆ ಬಂದ್ಬಿಡ್ತಾ ಇದಾರೆ ಅಮ್ಮನವರು ಅಂತ ಹೇಳ್ಬಿಟ್ಟು. ಬಟ್ ಅದು ವಿಡಿಯೋನೆಲ್ಲ ಮಾಡ್ಕೊಂಡಿದ್ದೆ. ಬಟ್ ಅದೊಂದೇ ವಿಡಿಯೋ ಡಿಲೀಟ್ ಹೋಗ್ಬಿಟ್ಟಿದೆ. ಅದ್ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನನ್ಗಂತೂ. ಸರಿ ಅಂತ ಹೇಳ್ಬಿಟ್ಟು ಆ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ. ಅಂಡ್ ಇವಾಗ ಪ್ರಸಾದನೆಲ್ಲ ಕೊಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ ಮತ್ತೆ ಅಮಾವಾಸ್ಯೆ, ಹುಣ್ಣಿಮೆಗಳ ದಿನ ಅನ್ನದಾನ ಮಾಡ್ತಾ ಇರ್ತಾರೆ. ಅಂಡ್ ಇಲ್ಲಿ ಪ್ರಸಾದ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನಾನು ಇನ್ನೂ ಒಂದು ಪ್ಲೇಟ್ ನ ಇಸ್ಕೊಳ್ಬೇಕು ಅಂತ ಅನ್ಕೊಂಡೆ. ಬಟ್ ಮತ್ತೆ ಕ್ಯೂ ನಲ್ಲಿ ಹೋಗ್ಬಿಟ್ಟು ಮತ್ತೆ ಬರ್ಬೇಕು ಅಂತ ಹೇಳ್ಬಿಟ್ಟು ನಾನು ಇನ್ನೊಂದ್ಸಲ ಹೋಗಿಲ್ಲ. ಯಾಕಂದ್ರೆ ಅಷ್ಟು ಜನ ಇದ್ರು ಪ್ರಸಾದಕ್ಕೂ. ಯಾಕಂದ್ರೆ ನಾನು ಒಂದೇ ಸಲನೇ ಇಸ್ಕೊಂಡ್ ಬಂದಿದ್ದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಪ್ರಸಾದ. ಅಂಡ್ ನಾವೆಲ್ಲರೂ ಸ್ವಲ್ಪ ಹೊತ್ತು ತಿನ್ಕೊಂಡು ಪ್ರಸಾದನ ಅಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಅಂಡ್ ಇಲ್ಲಿ ಔಟ್ ಸೈಡ್ ನೋಡ್ತಾ ಇರ್ಬೋದು, ಇಲ್ಲಿ ನಮಸ್ಕಾರನ ಮಾಡ್ಕೊಳ್ತಾ ಇದಾರೆ 2 ಕೈಗಳನ್ನ ಜೋಡಿಸಿ. ಇಲ್ಲಿ ನಾವೇನಾದ್ರೂ ಮನ್ಸಲ್ಲಿ ಏನಾದ್ರು ಇಟ್ಕೊಂಡು ಇಲ್ಲಿ ಬೇಡ್ಕೊಳ್ತಾ ಇದ್ರೆ ಆ ಕೈಗಳು 2 ಜರುಗ್ತಾ ಇರುತ್ತಂತೆ. ಸೊ ಅದನ್ನೆಲ್ಲ ಇವರೆಲ್ಲರೂ ತುಂಬಾ ಜನ ಮಾಡ್ತಾ ಇದ್ರು. ನಾನು ಹೋಗೋದಕ್ಕೆ ಹೋಗಿಲ್ಲ, ಆ ಟೈಮ್ ಆಗೋಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಸ್ವಲ್ಪ ಹೊತ್ತು ಫೋಟೋಸ್ನ ತೆಗೆಸ್ಕೊಂಡು ಔಟ್ ಸೈಡ್ ಬಂದ್ವಿ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬಂದಾಗ ಅದೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು. ಅಂಡ್ ಇವಾಗ ಮನೆಗೆ ಹೋಗೋಣ ಅಂತೇಳಿ ಎಲ್ಲರೂ ಔಟ್ ಸೈಡ್ ಬಂದಿದ್ದೀವಿ. ಅಂಡ್ ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ರೋ, ನೀವು ಒಂದ್ಸಲ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ದೃಷ್ಟಿ ದೋಷ ಎಲ್ಲ ತೆಗೆಸ್ಕೊಂಡು ಹೋಗಿ. ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಗುತ್ತೆ.
ಫ್ರೆಂಡ್ಸ್ ಇವಾಗ ಮನೆಗೆ ಬಂದಿದೀವಿ ಅಂಡ್ ಇವಾಗ ಟೈಮ್ ಬಂದು 2 ಗಂಟೆ ಆಗಿತ್ತು. ಸೊ ಇವಾಗ ಬಂದಿದೀವಿ ಅಂಡ್ ನಾವು ಬರೋ ಅಷ್ಟರಲ್ಲಿ ನಮ್ಮಮ್ಮ ನೋಡಿ ಬಂದಿದ ತಕ್ಷಣ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಿಂತ್ಕೊಂಡ್ ಬಿಟ್ಟಿದ್ದಾರೆ. ಯಾವಾಗ ಯಾವಾಗ ಮನೆಗೆ ಬರ್ತೀವೋ ಯಾವಾಗ ಯಾವಾಗ ಡ್ರೆಸ್ ಚೇಂಜ್ ಮಾಡ್ಕೊಬಿಡ್ತೀವೋ ಅನಿಸ್ತಾ ಇರುತ್ತೆ ಹೆಂಗಸರಿಗೆ ರೆಡಿಯಾಗಿ ಹೊರಟೋಗ್ಬಿಟ್ರೆ. ಅಂಡ್ ನಾನು ಇವಾಗ ಬಿಸಿಲಲ್ಲಿ ಬಂದ್ವಲ್ಲ ಸ್ವಲ್ಪ ಸುಸ್ತಾಗ್ತಾ ಇತ್ತು. ಸಿಕ್ಕಾಪಟ್ಟೆ ಬಿಸಿಲಿತ್ತು ಮೊನ್ನೆ. ಸೊ ಅದರಿಂದ ಸ್ವಲ್ಪ ಜ್ಯೂಸ್ನ ಮಾಡೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊನ್ನೆ ಅಂತ ಏನಕ್ಕೆ ಕೇಳಿದೆ ಅಂದ್ರೆ ಒಂದಿನ ಎಡಿಟ್ ಮಾಡ್ತೀನಿ. ನೆಕ್ಸ್ಟ್ ಯಾವಾಗಾದ್ರೂ ಫ್ರೀ ಇದ್ದಾಗ ವಾಯ್ಸ್ ರೆಕಾರ್ಡ್‌ನ ಕೊಡ್ತೀನಿ. ಸೊ ಅದರಿಂದ ಮೊನ್ನೆ ಅಂತ ಹೇಳ್ದೆ. ಒಂದೇ ದಿನ ಎಡಿಟ್ ಮಾಡಿ ವಾಯ್ಸ್ ರೆಕಾರ್ಡ್ ಕೊಡೋದಕ್ಕಂತೂ ನನ್ಗಾಗೋದಿಲ್ಲ. ಯಾವಾಗವಾಗ ಫ್ರೀ ಟೈಮ್ ಇರ್ತೀನೋ ಅವಾಗ ವಾಯ್ಸ್ ರೆಕಾರ್ಡ್‌ನ ಕೊಟ್ಬಿಡ್ತೀನಿ. ಅಂದ್ರೆ ಒಂದೇ ದಿನನೇ ಎಡಿಟ್ ಮಾಡಿ ವಾಯ್ಸ್ ರೆಕಾರ್ಡ್ ಎಲ್ಲ ಕೊಟ್ಬಿಡ್ತೀನಿ. ಬಟ್ ಅದು ಒಂದೊಂದ್ಸಲ ಆಗುತ್ತೆ, ಒಂದೊಂದ್ಸಲ ಆಗೋದಿಲ್ಲ. ಅಂಡ್ ಇವಾಗ ಕರ್ಬೂಜ ಹಣ್ಣಿನ ಜ್ಯೂಸ್‌ನ ಮಾಡ್ತಾ ಇದ್ದೀನಿ. ಎಲ್ಲ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಕಟ್ ಮಾಡ್ಕೊಂಡಿರುವಂತ ಕರ್ಬೂಜ ಹಣ್ಣು ಒಂದು ಮಿಕ್ಸಿ ಜಾರ್ ಒಳಗಡೆ ತಗೊಂಡಿದ್ದೀನಿ. ಹಾಗೆ ಒಂದೆರಡು ಏಲಕ್ಕಿ ಮತ್ತೆ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಸಕ್ಕರೆ ಯೂಸ್ ಮಾಡೋದಿಲ್ಲ. ಅಂಡ್ ಈ ತರ ಜ್ಯೂಸ್ನ ಮಾಡ್ಕೊಳ್ತೀನಿ ನಾನು. ಅಂಡ್ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಹೇಳ್ಬಿಟ್ಟು. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತೇಳಿ ಕೋರ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.